ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವವು ಇಂದು ಭವ್ಯವಾಗಿ ಜರುಗಿತು. ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ನಡೆದ ಈ ಮಹೋತ್ಸವದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಜೀವನದ ಪ್ರಮುಖ ಘಟ್ಟವನ್ನು ಸಂಭ್ರಮದಿಂದ ಆಚರಿಸಿದರು. ಈ ನಡುವೆ 6 ಸಾಧಕರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಈ ಬಗ್ಗೆ ಕಿರುನೋಟ ಇಲ್ಲಿದೆ. ನಗರದ ಡಾಕ್ಟರ್ ಮನಮೋಹನ್ ಸಿಂಗ್ ವಿವಿ ಘಟಿಕೋತ್ಸವ ಅರ್ಜುನ್ ಸೇರಿ 6 ಸಾಧಕರಿಗೆ ಗೌರವ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ 5ನೇ ವಾರ್ಷಿಕ ಘಟಿಕೋತ್ಸವ ಅದ್ದೂರಿಯಾಗಿ ಅರಮನೆ ರಸ್ತೆಯಲ್ಲಿರುವ ಜ್ಞಾನಜ್ಯೋತಿ ಸೆಂಟ್ರಲ್ ಕಾಲೇಜು ಆವರಣದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ವಿವಿಯ ಒಟ್ಟು 37,393 ವಿದ್ಯಾರ್ಥಿಗಳಿಗೆ ಪದವಿ ಮತ್ತು 23 ಮಂದಿ ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿ ನೀಡಲಾಯಿತು. ಹಾಗೆಯೇ ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಉತ್ತಮ ರ್ಯಾಂಕ್ ಪಡೆದ 71 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ನೀಡುವ ಮೂಲಕ ಪ್ರತಿಭೆಗೆ ಗೌರವ ಸಲ್ಲಿಸಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಮಹಾನಿರ್ದೇಶಕ ಡಾಕ್ಟರ್ ಬಿನಯ್ ಕುಮಾರ್ ದಾಸ್ ಮುಖ್ಯ ಅತಿಥಿಯಾಗಿ ಆಗಮಿಸಿ ಘಟಿಕೋತ್ಸವದ ಭಾಷಣ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಕನ್ನಡದಲ್ಲೇ ತಮ್ಮ ಭಾಷಣವನ್ನ ಆರಂಭಿಸಿದ್ದು ವಿಶೇಷವಾಗಿತ್ತು. ಎಲ್ಲರಿಗೂ ನಮಸ್ಕಾರ. इस विश्वविद्यालय ने अल्पावधि में अनेक उपलब्धियां प्राप्त की है. समय के साथ परिवर्तित एवं विकसित होती शैक्षणिक शोध मूल्यांकन एवं प्रशासनिक प्रणाली के साथ सामंजस्य स्थापित करने हेतु विश्वविद्यालय ने अपनी संरचना एवं मूलभूत सुविधाओं का विकास एवं विस्तार किया है और इस विश्वविद्यालय के कामों द्वारा जो उपलब्धियां हासिल हुई है उसके बारे में वीसी महोदय ने हमको विस्तार से बताया है. मैं उनके प्रति भी बधाई देता हूँ और शुभकामनाएं देता हूँ. प्रसन्नता का विषय है कि आज विश्वविद्यालय द्वारा आदरणीय श्री बीके वेंकटेश जी, जिनके बारे में आप सब जानते हैं, महान खिलाड़ी और भारत नेतृत्व करते रहे हैं. ಇನ್ನು ವಿವಿಯಿಂದ ಕಳೆದ ವರ್ಷ ಯಾರಿಗೂ ಗೌರವ ಡಾಕ್ಟರೇಟ್ ನೀಡದ ಕಾರಣ ಈ ಬಾರಿ 6 ಗಣ್ಯರಿಗೆ ಗೌರವ ಡಾಕ್ಟರೇಟ್ ಅನ್ನ ಪ್ರದಾನ ಮಾಡಲಾಗಿದೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 6 ಮಂದಿ ಗಣ್ಯರಿಗೆ ಗೌರವ ಡಾಕ್ಟರೇಟ್ ನೀಡಲಾಯಿತು. ಕ್ರೀಡಾ ಕ್ಷೇತ್ರದಿಂದ ಬಿಕೆ ವೆಂಕಟೇಶ್ ಪ್ರಸಾದ್, ಡಾಕ್ಟರ್ ಕೆ ಗೋವಿಂದರಾಜ್, ಸಂಗೀತ ಕ್ಷೇತ್ರದಿಂದ ಅರ್ಜುನ್ ಚನ್ಯ, ಶಿಕ್ಷಣ ಕ್ಷೇತ್ರದಿಂದ ತಜ್ಞರಾದ ಟಿಕೆ ನಾರಾಯಣಪ್ಪ, ಮೋಹನ ಆಳ್ವ ಹಾಗೂ ಕೈಗಾರಿಕೋದ್ಯಮ ಕ್ಷೇತ್ರದಿಂದ ಬಿಎಂ ಫಾರೂಕ್ ಅವರಿಗೆ ಡಿಲೀಟ್ ಪದವಿ ಪ್ರದಾನ ಮಾಡಲಾಯಿತು. ಮನಸ್ಸು ತುಂಬಿ ಥ್ಯಾಂಕ್ಸ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ 2 ದಶಕಗಳ ಕೆಲಸನ ರೆಕಗ್ನೈಸ್ ಮಾಡಿ ಇವತ್ತು ಏನು ಡಾಕ್ಟರೇಟ್ ಅನ್ನೋದು ಕೊಟ್ಟಿದ್ದಾರೆ, ತುಂಬ ಹೆಮ್ಮೆ ಆಗುತ್ತೆ. ಆ್ಯಂಡ್ ಹಿಂತಿರುಗಿ ನೋಡಿದ್ರೆ ನಾವು ಇದ್ದಂಥ ಪರಿಸ್ಥಿತಿಯಿಂದ ದೇವರು ಇಲ್ಲಿವರೆಗೂ ಕರ್ಕೊಂಡು ಬಿಟ್ಟಿದ್ದಾನೆ ಅಂದರೆ ಭಗವಂತನ ಜ್ಞಾಪಿಸ್ಕೊತೀನಿ. ಶ್ರೀ ಆದಿ ಶಂಕರಾಚಾರ್ಯರು, ಅಮ್ಮ ಆದಿ ಪರಾಶಕ್ತಿ ಇವರ ಆಶೀರ್ವಾದ ಹಾಗೂ ನಮ್ಮೆಲ್ಲ ಜನರ ಆಶೀರ್ವಾದ, ಅವರ ಪ್ರೀತಿಯಿಂದ ಇವತ್ತಾಗಿದೆ. ಸೊ ನಿಮ್ಮೆಲ್ಲರ ಸಹಕಾರ ಕೂಡ ಇದೆ ಮೀಡಿಯಾದ. ಥ್ಯಾಂಕ್ ಯು ಸೊ ಮಚ್. ಒಟ್ಟಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವವು ಜ್ಞಾನ, ಸಾಧನೆ ಮತ್ತು ಸಂಭ್ರಮದ ಮಹೋತ್ಸವವಾಗಿ ಮೂಡಿಬಂದಿತು. ಸಾವಿರಾರು ವಿದ್ಯಾರ್ಥಿಗಳ ಕನಸುಗಳಿಗೆ ರೆಕ್ಕೆ ನೀಡಿದೆ. ಮುಂದಿನ ವರ್ಷದಿಂದ ಬ್ರಿಟಿಷ್ ಶೈಲಿಯ ಗೌನ್ಗಳು, ರೋಬ್ ಮತ್ತು ಕ್ಯಾಪ್ಗಳನ್ನು ಭಾರತೀಯ ಪರಂಪರೆಯನ್ನ ಪ್ರತಿಬಿಂಬಿಸುವ ಉಡುಗೆ ಶೈಲಿಯಂತೆ ಬದಲಾಯಿಸಲಾಗುವುದು ಎಂದು ಕುಲಪತಿ ರಮೇಶ್ ತಿಳಿಸಿದ್ದಾರೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.